ಶಿವಮೊಗ್ಗದಲ್ಲಿ ನಡೆದ ಶಿವಮೊಗ್ಗ ಓಪನ್ 7ನೇ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯಲ್ಲಿ ಸಾಗರದ ಕರಾಟೆ ಇನ್ಸ್ಟಿಟ್ಯೂಟಿನ ವಿದ್ಯಾರ್ಥಿಗಳ ಅಮೋಘ ಸಾಧನೆ. ಸಾಗರದ ಕರಾಟೆ ಇನ್ಸ್ಟಿಟ್ಯೂಟಿನ ಕರಾಟೆ ತರಬೇತುದಾರರಾದ ಸಿಹಾನ್ ಪಂಚಪ್ಪನವರ ನೇತೃತ್ವದಲ್ಲಿ ಹಾಗೂ ಮಾರ್ಗದರ್ಶನದಲ್ಲಿ ತರಬೇತಿಯನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳು ಶಿವಮೊಗ್ಗದಲ್ಲಿ ನಡೆದ 7ನೇ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಕಟ್ಟ ವಿಭಾಗ ಹಾಗೂ ಫೈಟಿಂಗ್ನಲ್ಲಿ ಹಲವು ಬಹುಮಾನಗಳನ್ನು ಪಡೆದು ಸಾಗರಕ್ಕೆ ಹಾಗೂ ಜಿಲ್ಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಹೊರ ರಾಜ್ಯಗಳಾದ ತೆಲಂಗಾಣ, ಆಂಧ್ರ, ತಮಿಳುನಾಡು, ಕೇರಳ, ಶ್ರೀಲಂಕಾ, ನೇಪಾಳ ಹಾಗೂ ಇನ್ನಿತರ ದೇಶಗಳೊಂದಿಗೆ ಹೊರ ರಾಜ್ಯಗಳಾದ ತಮಿಳುನಾಡು, ಕೇರಳ, ಆಂಧ್ರ, ಪಾಂಡಿಚೇರಿ ಹಾಗೂ ರಾಜ್ಯಗಳಿಂದ ಆಗಮಿಸಿದ ಸಾವಿರಾರು ವಿದ್ಯಾರ್ಥಿಗಳ ಜೊತೆಯಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಪಡೆದು ಸಾಗರದ ಕರಾಟೆ ಇನ್ಸ್ಟಿಟ್ಯೂಟಿಗೆ ಹೆಸರನ್ನು ತಂದಿರುತ್ತಾರೆ. ಇವರ ಸಾಧನೆಗೆ ಸಾಗರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಹಾಗೂ ಪೋಷಕರು ಅಭಿನಂದನೆ ಸಲ್ಲಿಸಿರುತ್ತಾರೆ. ಪ್ರಥಮ ಬಹುಮಾನವನ್ನು ಪಡೆಯುವುದರ ಮೂಲಕ ನಾಗೇಶ್ ಗೌಡ, ಹಿತೀಶ್ ಕೆಕೆ, ಎನ್ಜಿ ಸಿಯಾ, ಸಮನ್ವಿ ಎಎಸ್, HR ಸುಮುಖ, ಮೀರಾ ಜಿ, ಪ್ರೀತಮ್ ಎಚ್ ಇವರು ಸಾಗರ ಕರಾಟೆ ಇನ್ಸ್ಟಿಟ್ಯೂಟ್ನಲ್ಲಿ ತರಬೇತಿ ಪಡೆದು ಸಿಹಾನ್ ಪಂಚಪ್ಪನವರ ಮಾರ್ಗದರ್ಶನದಲ್ಲಿ ಹಲವಾರು ವಿಭಾಗದಲ್ಲಿ ಭಾಗವಹಿಸಿ ಪ್ರಥಮ ಹಾಗೂ ದ್ವಿತೀಯ, ತೃತೀಯ ಬಹುಮಾನವನ್ನು ಪಡೆದಿರುತ್ತಾರೆ. ಸಾಗರದ ಶ್ರೀನಿವಾಸ್ ಮತ್ತು ರೇಖಾರವರ ಪುತ್ರಿಯಾದ ಸಮನ್ವಿ ಎಎಸ್ ರವರು ಬ್ಲ್ಯಾಕ್ ಬೆಲ್ಟನ್ನು ಪಡೆದು ಹೆಚ್ಚಿನ ಪ್ರಶಸ್ತಿಗಳ ಮೂಲಕ ಹೆಸರನ್ನು ತಂದಿರುತ್ತಾರೆ. ಈ ಸಂದರ್ಭದಲ್ಲಿ ಭಾಗವಹಿಸಿ ಬಹುಮಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಮೆರಿಕದ ಗ್ರ್ಯಾಂಡ್ ಮಾಸ್ಟರ್ ಪೆರ್ರಿ ಎಫ್ ಮೌಲೆ ಹಾಗೂ ಶಿವಮೊಗ್ಗದ ವಿನೋದ್ ಮತ್ತು ಸಾಗರದ ಕರಾಟೆ ತರಬೇತುದಾರರಾದ ಸಿಹಾನ್ ಪಂಚಪ್ಪರವರು ಪ್ರಶಸ್ತಿ ಹಾಗೂ ಬಹುಮಾನವನ್ನು ವಿತರಿಸಿದರು. ವಿಶೇಷವಾದ ಸುದ್ದಿಗಾಗಿ ಭೀಷ್ಮಪದ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ BD ರವಿಕುಮಾರ್.